ನಮಸ್ಕಾರ ಫ್ರೆಂಡ್ಸ್, ನಮ್ಮ ವಿಶ್ವಗುರು ಮೋದಿಜಿಯವರ ಕಿರೀಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಭಾರತದ ಇಂಪ್ಯಾಕ್ಟ್ ಸಮ್ಮಿಟ್ ಬಗ್ಗೆ ಪ್ರಪಂಚದಾದ್ಯಂತ ಛೀ ಥೂ ಅನ್ನುವಂತಹ ಪ್ರಶಂಸೆಗಳು ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋಣ ಅಂದರೆ ಬರೋರೆಲ್ಲ ಮಾತಾಡಿ ಆಡಿ ಆಡಿ ಪದಗಳೇ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ. ಹೆಂಗಪ್ಪ ನಾನು ನನ್ನ ಇನ್ನರ್ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಲಿ ಅಂತ ಬೇಜಾರಲ್ಲಿ ಕೂತಿದ್ದಾಗ ನನ್ನೊಳಗಡೆ ಇರುವಂತಹ ರವಿವರ್ಮ, ಮಚ್ಚ ನೀನು ಯಾಕೆ ಬೇಜಾರು ಮಾಡ್ತೀಯಾ, ನಾನು ಇಲ್ವೇನೋ ಅಂತ ಅಂದಿದ್ದೇ ತಡ ಟಕ್ಕ ನಂಗೆ ಎದ್ದೋಗಿ ಆರ್ಟಿಸ್ಟ್ಗಳು ಯೂಸ್ ಮಾಡೋ ಆ ಪೇಂಟು ಬ್ರಷು ಎಲ್ಲ ಎತ್ಕೊಬಂದು ಬರೋ ಪೇಂಟ್ ಎಲ್ಲ ಕಲಸಿ ಮೆತ್ತಕ್ಕೆ ಶುರು ಮಾಡಿದೆ. ನೋಡಿ, ಏನು ಇಂಪ್ಯಾಕ್ಟ್ ಸಮ್ಮಿಟಲ್ಲಿ ಪರ್ಫಾರ್ಮ್ ಮಾಡಿದ್ರೋ ಅದೇ ರೀತಿಯಾದಂಥ ಒಂದು ಅದ್ಭುತ ಆರ್ಟ್ ರೆಡಿ ಆಯಿತು. ನೋಡಿ, ಇದೇ ಆರ್ಟ್ ಚೆನ್ನಾಗಿದೆಯಾ? ನನಗೆ ಗೊತ್ತು ನೀವೇನು ಯೋಚಿಸ್ತಾ ಇದ್ದೀರಾ ಅಂತ. ಲಿಯಾನಾರ್ಡೋ ಬಿಡಿಸಿರುವಂತಹ ಮೊನಾಲಿಸಾ ಪೇಂಟಿಂಗ್ನ ತಗೊಬಂದು ಇದು ನನ್ನ ಆರ್ಟ್ ಅಂತ ಕ್ಲೇಮ್ ಮಾಡ್ತೀಯೇನೋ ಅಂತ ಅಲ್ವಾ? ಹಂಗೆ ಮಾಡೋಕ್ಕೆ ನಾನೇನು ಗಲ್ಗೋಟಿಯಾಸ್ ಯೂನಿವರ್ಸಿಟಿನ ಅಲ್ಲ. ನೀವು ಅಂದ್ಕೊಂಡಂಗೆ ಈ ಪೇಂಟಿಂಗಲ್ಲಿರೋದು ಮೊನಾಲಿಸಾ ಅಲ್ಲ. ನೋಡಿ ಒಂದ್ಸತಿ ಕರೆಕ್ಟಾಗಿ ಈ ಪೇಂಟಿಂಗ್ ನೋಡಿ. ಈ ಪೇಂಟಿಂಗಲ್ಲಿದ್ದಾರಲ್ಲ, ಇದು ಮೊನಾಲಿಸಾ ಅಲ್ಲ, ಇದು ಪುಂಗಾಲಿಸಾ ಅಂತ. ಇವರು ಗಲ್ಗೋಟಿ ಯೂನಿವರ್ಸಿಟಿಯವರ ಲಂಗೋಟಿ ಯೂನಿವರ್ಸಿಟಿಲಿ ಹೆಂಗೆ ಪುಂಗದು ಅನ್ನೋದ್ರ ಬಗ್ಗೆ PhD ಮಾಡಿ ತಮ್ಮ ಅಪಾರ ಜ್ಞಾನನ ಭಾಷಣದ ಮೂಲಕ ಕರ್ನಾಟಕದ ಜನತೆಗೆಲ್ಲ ತಿಳಿಸ್ಕೊಟ್ಟು ಈ ಜನರನ್ನ ಮೂರ್ಖರನ್ನ ಮಾಡಿದಂತಹ ದ ಗ್ರೇಟ್ 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 ಪುಂಗಾಲಿಸಾ ಅವರು. ಇವರು ಹೆಂಗೆ ಪುಂಗ್ತಾರೆ ಅಂದರೆ, ನಿಮ್ಮನ್ನು ಕೂತಲಿಂದ ಹಂಗೇ ಕರ್ಕೊಂಡೋಗಿ ಮಂಗಳ ಗ್ರಹದ ಸುತ್ತ ಒಂದು 3 ರೌಂಡ್ ಓಡಿಸಿ ವಾಪಸ್ ಬರ್ತಾ ಚಂದ್ರನ ಮೇಲೆ ಇಳಿಸಿ ಅಲ್ಲೊಂದು ಪಾನಿಪೂರಿ ತಿನ್ಸ್ಕೊಂಡು ಕರ್ಕೊಬಂದು ಬಿಟ್ಟೋಗ್ತಾ ನಿಮಗೆ ಗೊತ್ತೇ ಆಗಿರಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಪ ಇವ್ರು ಯಾಕೋ ಭಾಷಣ ಮಾಡಿ ಪುಂಗದು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋ ಬುಲೆಟ್ ಟ್ರೈನಿಗೆ ಟೈರ್ ಪಂಚರ್ ಆಗಿರ್ಬೇಕು, ಅದ್ರ ಪಂಚರ್ ಆಗ್ತಾ ಕೂತಿರ್ಬೇಕು ಅಲ್ವೇನೋ? ಹೆಂಗೆ ಪುಂಗ್ಲಿ?